ಇಂದು ಸಂಜೆ ಬೆಂಗಳೂರು ನಗರದ ವಿಧಾನಸೌಧದ ಮುಂಭಾಗದಲ್ಲಿ ನಿನ್ನೆ ದಿನದ IPLನ ಅಂತಿಮ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ 18 ವರ್ಷಗಳ ನಂತರ, ಅದರಲ್ಲೂ ಇಲ್ಲಿ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು 18 ವರ್ಷಗಳಿಂದ ನಿರಂತರವಾಗಿ RCB ಪ್ರತಿಯೊಂದು ಕ್ರೀಡೆಯಲ್ಲಿ ಗೆಲ್ಲಿ ಸೋಲ್ಲಿ ಫೈನಲ್ ಹಂತಕ್ಕೆ ಹೋಗದೇ ಇರಲಿ, ಆರ್ ಸಿ ಬಿಯ ಪರವಾಗಿ ನಿರಂತರವಾಗಿ ಅವರು RCB ತಂಡವನ್ನು ಒಂದಲ್ಲ ಒಂದಿನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಒಂದು ಅಚಲವಾದಂಥ ವಿಶ್ವಾಸದಲ್ಲಿ ಹೋರಾಟ ಮಾಡ್ಕೊಂಬಂದಿದ್ದರು. 18 ವರ್ಷಗಳ ನಂತರ ಬೆಂಗಳೂರಿನ ಒಂದು RCBಯ ತಂಡ ಅಂತಕ್ಕಂಥದ್ದು ಮೊದಲಿಂದಲೂ ಕರ್ನಾಟಕದ ತಂಡ ಅಂತಕ್ಕಂಥ ಒಂದು ಭಾವನೆ. ನಿನ್ನೆ ದಿನದ ಅಂತಿಮ ಪಂದ್ಯದಲ್ಲಿ RCB ತಂಡ ಗೆಲ್ಲಲೇಬೇಕು ಅಂತ ಹೇಳಿ ಕಳೆದ 2-3 ದಿನಗಳಿಂದ ಭಗವಂತನಿಗೆ ಹಲವಾರು ವಿವಿಧ ದೇವಸ್ಥಾನಗಳಲ್ಲಿ ಶ್ರದ್ಧಾಪೂರ್ವಕವಾದಂಥ ಪೂಜೆಗಳನ್ನು ಸಲ್ಲಿಸಿದ್ರು. ಈ ಬಾರಿ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬ ಕನ್ನಡಿಗ ಕ್ರೀಡಾಭಿಮಾನಿಗಳಲ್ಲಿ ನಾವು ಕಂಡಂಥದ್ದೇನಿದೆ. ಬಹುಶಃ ನಿನ್ನೆಯ ದಿನ ಗುಜರಾತ್ ಸ್ಟೇಡಿಯಂನಲ್ಲಿ ನರೇಂದ್ರ ಮೋದಿಯವರ ಏನೋ ಒಂದು ಹೆಸರಲ್ಲಿರ್ತಕ್ಕಂಥ ಸ್ಟೇಡಿಯಂನಲ್ಲಿ ಆದಂಥ ಪಂದ್ಯಾವಳಿ ಏನಿದೆ, ಅಲ್ಲಿ ಬಹುಶಃ RCB ತಂಡಕ್ಕೆ ಆ ಒಂದು ಸ್ಟೇಡಿಯಂನಲ್ಲೂ ದೊಡ್ಡ ಮಟ್ಟದ ಬೆಂಬಲ ಕೊಟ್ಟಂಥದ್ದನ್ನು ನಾವು ನಿನ್ನೆ ಗಮನಿಸ್ತೇವೆ. ಜೊತೆಗೆ ಹಲವಾರು ಭಾಗದಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳ ಮುಖಾಂತರ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಆಟವನ್ನು ನೋಡ್ತಕ್ಕಂಥ ಅವಕಾಶಗಳನ್ನು ಹಲವಾರು ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ. ನಿನ್ನೆ ಆ ಒಂದು ಅತ್ಯಂತ ಒಂದು ರೀತಿ ಕುತೂಹಲ ಘಟ್ಟಕ್ಕೆ ತಲುಪಿ RCB ತಂಡ ಅಂತಿಮವಾಗಿ IPL ಕಪ್ಪನ್ನು ಗೆದ್ದಿದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಇಷ್ಟು ತರಾತುರಿನಲ್ಲಿ RCB ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಅಂತೇಳಿ ಸರ್ಕಾರದಿಂದ ತೀರ್ಮಾನ ತೆಗೆದುಕೊಂಡವರು ಯಾರು? ಸರ್ಕಾರದಿಂದ ಅವರಿಗೆ ಇನ್ವಿಟೇಷನ್ ಕೊಟ್ಟವರು ಯಾರು? ತಂಡಕ್ಕೆ ಬೆಂಗಳೂರಿಗೆ ಬರ್ತಕ್ಕಂಥ ಮತ್ತು ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಅವ್ರಿಗೆ ಆಹ್ವಾನ ಕೊಟ್ಟಿದ್ದನ್ನು ನಾನು ತಪ್ಪು ಅಂತಲೂ ಹೇಳಲ್ಲ. ಇಲ್ಲಿ ಬೆಳಿಗ್ಗೆ ಏರ್ಪೋರ್ಟ್ನಲ್ಲಿ ನಡೀತಾ ಇದ್ದಂಥ ಡ್ರಾಮಾನು ಬಹುಶಃ ನಮ್ಮ ಚಾನಲ್ಗಳಲ್ಲಿ ತೋರಿಸಿದ್ದೀರಿ. ಅಲ್ಲಿ ಯಾವ ರೀತಿ ನಡೀತು, ಅಲ್ಲಿ ಓದಂಥವ್ರು ಯಾರ್ಯಾರು, ಅದನ್ನು ಆರ್ಗನೈಸ್ ಮಾಡಿದವ್ರು ಯಾರು,
ಬಹುಶಃ ನಮ್ಮ ಡೆಪ್ಟಿ ಸಿ ಎಮ್ಮು ಅವರೇ ನಿನ್ನೆ ದಿನ ಬೆವರು ಸುರಿಸಿ ಆ ಕಪ್ಪನ್ನು ಗೆದ್ಕೊಂಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಕನ್ನಡಿಗರ ಮುಂದೆ ದೊಡ್ಡ ಮಟ್ಟದ ಪ್ರದರ್ಶನ ಮಾಡ್ಕೋಬೇಕು ಅಂತ ಹೊರಟಂಥದ್ದು ನೀವು ಟಿ ವಿಗಳಲ್ಲಿ ಆ ಏರ್ಪೋರ್ಟ್ನಲ್ಲಿ ಅವ್ರು ನಡ್ಕೊಂಡಂಥ ರೀತಿಯನ್ನು ತೋರಿಸಿದ್ದೀರಿ. ಅದು ಪ್ರತಿಯೊಬ್ಬರು ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದನ್ನು ಹೇಳುತ್ತಾರೆ. ನಂತರ ಏರ್ಪೋರ್ಟ್ನಿಂದ ಅದು ಏರ್ಪೋರ್ಟ್ನಲ್ಲೂ ಸಹ ಅವ್ರ ಪಟಾಲಂಗಳಷ್ಟೇ, ಬರೀ ಕನಕ್ಪುರದವ್ರನ್ನ ಕರ್ಕೊಂಡು ಹೋಗವ್ರೆ, ಬೇರೆಯವ್ರನ್ನ ಒಳಗಡೆ ಎಂಟ್ರ್ ಆಗೋಕ್ಕೂ ಬಿಟ್ಟಿಲ್ಲ. ಇದೇನು ಕನಕ್ಪುರದ ಆರ್ ಸಿ ಬಿನ? ಅಲ್ಲಿ ನೋಡಿದ್ರೆ ಫೋಟೋಗಳು ನೋಡಿದೆ ಬೆಳಗ್ಗೆ, ಅವ್ರ ಬಾಮ ಇದ್ದಂತೆ ಅವನ ಚೇಲಾಗಳಂತೆ ಎಲ್ಲರೂ ಕರ್ಕೊಂಡು ಹೋಗೋರೆ. ಏರ್ಪೋರ್ಟ್ನಿಂದ ವಿಧಾನಸೌಧರಿಗೆ ಒಂದು ಪೊಲೀಸ್ ತಂಡ ಭಾಳ ಜಾಗೃತಿಯಿಂದ ವಿಧಾನಸೌಧದವರೆಗೆ ತಲುಪಿಸಿದ್ದಾರೆ ಅವ್ರನ್ನ. ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಅಭಿನಂದನೆ, ಮತ್ತು ಸ್ಟೇಡಿಯಂನಲ್ಲಿ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಕ್ಕಂಥ 2 ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಈ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು? ಯಾವಾಗ ಸ್ಟ್ಯಾಂಪೇಡ್ ಆಗಿದೆ ನೋಡಿ, ನನಗೆ ಬಂದಂಥ ರಿಪೋರ್ಟು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟ್ರ್ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾಯಿತ್ತಾ? ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಂತರ ಇದೊಂದು ಸರ್ಕಾರ, ಕಟುಕರ ಸರ್ಕಾರ ಇದು. ಆ ಮುಖ್ಯಮಂತ್ರಿ ಪದ ಬಳಕೆ ಮಾಡಬಾರದು. ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ, ಆ ಡೆಪ್ಟಿ ಸಿ ಎಮ್ ಮುಂದೆ ನನ್ನ ಅಭಿಪ್ರಾಯದಲ್ಲಿ. ಇನ್ನು ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆನೇ ಮಾಡಬೇಡಿ, ಅರ್ಥನೇ ಇಲ್ಲ ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಹೇಳು ಅಂದ್ರೆ ಹೇಳ್ತಾರೆ, ಅಂತ ಕೂರು ಅಂದ್ರೆ ಕೂರ್ತಾರೆ ಅಂತ ಒಬ್ಬ ಗೃಹ ಸಚಿವ. ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅಭಿನಂದನೆ ನಡಿಬೇಕಾದ್ರೆ 4 ಜನ ಸತ್ತು ಹೋಗಿದ್ದಾರಾಗಲೇ. ನಾಲ್ಕು ಜನ ಸತ್ತ ನಂತರವೂ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ. ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ. ನಿಲ್ಲಿಸಬೇಕಾಗಿತ್ತು. ಈ ತರಾತುರಿಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು 4 ದಿನ ಬಿಟ್ಟು ಮಾಡಿದರೆ ಏನಾಗಿತ್ತು? ಇವರು ತೋರಿಸೋ ಅಭಿಮಾನ ಮರ್ತೋಗ್ಬಿಡೋರ ಜನ. ಬೆಳಗಿನ ಜಾವ 4 ಗಂಟೆವ್ರು ನೆನ್ನೆ ದಿನದ ಆ ಗೆಲುವಿನ ಒಂದು ಮೂಡ್ ಪಬ್ಲಿಕ್ನಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನೆನ್ನೆಯಿಂದ ನೋಡಿದ್ದೀವಿ ನಾವು. ಇಂಥ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ತೋರಿಸ್ತಕ್ಕಂಥ ಒಂದು ಉತ್ಸಾಹ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ. ಇಲ್ಲಿ ಈ ಸರ್ಕಾರ ವಿಧಾನಸೌಧ ಮುಂಭಾಗದಲ್ಲೇ ಡೆಪ್ಟಿ ಸಿ ಎಮ್ಗೆ ಮರ್ಯಾದೆ ತೆಗೆದಿದ್ದಾರೆ ಜನ. ನಾವು ಬಂದಿರೋದು ನಮ್ಮ RCB ತಂಡ ನೋಡ್ಲಿಕ್ಕೆ ಬಂದಿದ್ದೇವೆ, ನಿಮ್ಮ ಮುಖ ನೋಡೋಕ್ಕೆ ಬಂದಿಲ್ಲಪ್ಪ. ನಿಮ್ಮ ನೆಂಟ್ರಿಸ್ಟ್ರ ಮುಖನ ಸ್ವಲ್ಪ ಇಳಿ ಕೆಳಗೆ ಎಂದವ್ರೆ ವಿಧಾನಸೌಧ ಮುಂಭಾಗದಲ್ಲೇ. 4 ಜನ ಸ್ಟ್ಯಾಂಪಿಡ್ನಲ್ಲಿ ತೀರ್ಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾದ ಮೇಲೂ ಅವ್ರೇನು ಹೇಳಿದ್ರು? ಕಾರ್ಯಕ್ರಮ ನಿಲ್ಸಕ್ಕೆ ಹೋಗಿದ್ದೀನಿ ಅಂತ ಟಿ ವಿಲಿ ಹೇಳಿದ್ರಲ್ವೇ? ಅದು ಕೊಡಿ ಸರ್, ದಯವಿಟ್ಟು ಇದನ್ನು ಕ್ಲೋಸಪ್ಪಲ್ಲಿ ತಗೊಳ್ಳಿ. ಇಲ್ಲಿ
ಆ ಸ್ಟೇಡಿಯಂನಲ್ಲಿ ಇದು ತಿರುಗಿಸೋಣ, ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಬಹುದಾ? ಸ್ಟೇಡಿಯಂಗೆ ಹೋಗಿದ್ನ ಪಾಪ ಅಮಾಯಕರು ಬಲಿಯಾಗಿದ್ದಾರಲ್ಲಿ, ಅಮಾಯಕರು ಬಲಿಯಾಗಿದ್ದಾರೆ. ಅಲ್ಲೂ ಇದಕ್ಕೆ IPL ಟ್ರೋಫಿಗೆ ಮುತ್ತು ಕೊಟ್ಕೊಂಡು ನಿಂತವ್ರೆ. ಮುತ್ತು ಕೊಡೋಕೆ ಅಲ್ಲೊಂದು ಕಡೆ ಹೋಗೋರು ಮತ್ತೆ ಸ್ಟೇಡಿಯಂಗೆ, ಅಲ್ಲಿ ಹೆಣ ಬಿದ್ದಿದೆ. 11 ಜನ ಆ ಅಮಾಯಕ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಆ ಸ್ಟ್ಯಾಂಪೇಡ್ನಲ್ಲಿ. ಇವರು ಅಲ್ಲಿ ಹೋಗಿ ಆ ಹೆಣದ ಮುಂದೆ ಮುತ್ತು ಕೊಟ್ಕೊಂಡು ನಿಂತವ್ರೆ. ಪಾಪ ಕ್ರಿಕೆಟ್ ಪ್ಲೇಯರ್ಗಳು ಬಹುಶಃ ಸಾರ್ವಜನಿಕವಾಗಿ ಅವರು ಗೆದ್ದಂಥ ಟ್ರೋಫಿ ಮುತ್ತು ಕೊಡೋಕ್ಕಾಯ್ತೋ ಇಲ್ಲೋ ಗೊತ್ತಿಲ್ಲ. ಏನು ಆ್ಯಸ್ ಇಟ್ ಈಸ್ ಇವರೇ RCB ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಬಂದಂಗೆ 3ನೇ ಬಾರಿ ಅಲ್ಲಿ ಹೆಣಗಳು ಬಿದ್ದಿದ್ದಾವೆ. ನಾನು ಹೆಣ ಅನ್ನೋ ಪದ ಉಪಯೋಗ ಮಾಡಲ್ಲ, ಕ್ರಿಕೆಟ್ ಅಭಿಮಾನಿಗಳ ಸಾವು ಆ ಪದ ಬಳಕೆ ಮಾಡಲ್ಲ ನಾನು. ಇವರು ಆ ಒಂದು ಸಾವಿನ ನಡುವೆ ಮುತ್ತು ಕೊಟ್ಕೊಂಡು ಅಲ್ಲೂ ನಿಂತವ್ರೆ. ಇದು ಕಟ್ಟಾಯ್ತಾ? ಆ್ಯಕ್ಚುಲಿ ನಡೆದಿರತಕ್ಕಂಥ ಘಟನೆ. ಈಗ ಅದೆಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟಿವ್ ಎನ್ಕ್ವೈರಿ ಮಾಡ್ತೀವಿ ಅಂತ ಏನೋ ಹೇಳ್ಕೊಂಡವ್ರೆ. ನನ್ನ ಅಭಿಪ್ರಾಯದಲ್ಲಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಯಾಕಪ್ಪ ಮಾಡ್ತೀರಿ? ನಿಮ್ಮಲ್ಲೊಂದು ಸ್ಟ್ಯಾಂಡ್ ಬೈ ಒಬ್ಬರು ಇಟ್ಕೊಂಡಿದ್ದೀರಲ್ಲ, ಇದು ಎಂಥದ್ದು ದೇವು, ನ್ಯಾಯದೇವು. ಹಾಂ, ಇಲ್ಲೆಲ್ಲ ದೇವಲ್ಲ, ದಾಸು, ನಾಗಮೋಹನ್ ದಾಸ. ಅವ್ರಿಗಿಂತಲೂ ಬೇಕಾ ಇವರು ತನಿಖೆ ಮಾಡೋ ವರದಿ ಕೊಡೋಕ್ಕೆ? ಸ್ಟ್ಯಾಂಡ್ ಬೈ ಇಟ್ಕೊಂಡಿದ್ದೀರಲ್ಲ ನೀವು. ಪಾಪ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾನೆ? ಮ್ಯಾಜಿಸ್ಟ್ರೇಟ್ ಕೈಲಿ ವರದಿ ಕೊಡೋಕ್ಕಾಯ್ತದ? ಇಲ್ಲಿ ನಾನು ರಾಜಕೀಯ ಬೆರೆಸ್ತಾ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ರಾಜಕೀಯಕ್ಕೋಸ್ಕರವಾಗಿ ಈ ಪದ ಬಳಕೆ ಮಾಡಿಲ್ಲ. ಇವತ್ತು ಅವ್ರು ನಡ್ಕೊಂಡಂಥ ಆ ಬಾಲಿಶವಾದಂಥ ಒಬ್ಬ ಡೆಪ್ಟಿ CM ನಡ್ಕೊಳ್ತಕ್ಕಂಥ ರೀತಿನ ಏನದು ಎಂಥದೋ ಹೆಗಲ ಮೇಲೆ ಅದೆಂಥದೋ ಸ್ಟೈಲಾಗಿ ಶಾಲೆ ಬೇರೆ ಹಾಕ್ತಾರೆ. ಕನ್ನಡ ಶಾಲೆ ಹಿಡ್ಕೊಂಬಿಟ್ಟು ಅವ್ರಿಗೆ ಕೊಡೋಕೆ ಹೋಗೋರೆ. ಇವರ ಹೆಗಲ ಮೇಲೆ ಕನ್ನಡ ಶಾಲೆ ಇಲ್ಲ, ಕೊಹ್ಲಿ ಕೊಡೋಕೆ ಹೋಗೋರೆ ಕನ್ನಡ ಶಾಲನ್ನ. ಇವರು ಸ್ಟೈಲಾಗಿ ಅದು ಎಂಥದೋ ಇಂಪೋರ್ಟೆಡ್ ಶಾಲು ಅದು ಹಾಕೊಂಡು ನಿಂತವ್ರೆ. ಕೊಹ್ಲಿ ಅವರು ತಗೊಂಡಿದ್ದು ನೋಡಿದೆ ಕೊನೆಗೆ ಯಾವ ರೀತಿ ಕನ್ನಡ ಫ್ಲ್ಯಾಗನ್ನ ಮತ್ತು ಕೈಲಿ ಹಿಡ್ಕೊಂಡು ಇವರೇ ಹೋಗ್ಬೇಕಾಗಿ ಬಂತು, ಅದು ನೋಡಿದೆ ಟಿ ವಿಲಿ. ಇಷ್ಟೊಂದು ಶೋ ಬೇಕಿತ್ತ? ಎಂಥದವ್ರ ಕಂಪ್ನಿ ಇರೋದು? ಡಿಸೈನ್ ಬಾಕ್ಸು. ಇದಕ್ಕೂ ಡಿಸೈನ್ ಬಾಕ್ಸು. ಹೆಂಗೆ ನಡ್ಕೋಬೇಕು ಏನು ಪಬ್ಲಿಕ್ ಮುಂದೆ ಇಂಥ ಸಂದರ್ಭದಲ್ಲಿ ಡಿಸೈನ್ ಬಾಕ್ಸ್ ಮುಖಾಂತರ ಇವೆಲ್ಲ ಡ್ರಾಮಾ ಮಾಡೋಕ್ಕೆ ಹೋಗಿ ಪಾಪ ಅಮಾಯಕರನ್ನ ಇವತ್ತು ಬಲಿ ತೆಗೆದುಕೊಂಡಿದ್ದಾರೆ ಈ ಸರ್ಕಾರ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಂಥ ಸಂದರ್ಭದಲ್ಲಿ ಯಾರೂ ಊಹೆ ಮಾಡೋಕ್ಕಾಗಲ್ಲ ಅಂತಾರೆ. ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತ ಗೊತ್ತಿದೆ. ಪೊಲೀಸ್ ಕಮಿಷನರು ಮೊದಲು ಹೇಳಿದ್ದಾರೆ, ಇಲ್ಲ ನೀವು 2-3 ಕಡೆ ಕಾರ್ಯಕ್ರಮ ಮಾಡಿದ್ರೆ ನಾವು ಸೆಕ್ಯೂರಿಟಿ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗೂ. ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿನ ನಿಷ್ಕ್ರಿಯ ಮುಖ್ಯಮಂತ್ರಿ, ಇವ್ರ ಮುಂದೆ ಏನು ನಡೆಯಲ್ಲ ಅಂತೇಳಿ. ಇವತ್ತು 11 ಜನರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈ ಘಟನೆ ಸತ್ಯಾಂಶ ಹೊರಗಿಟ್ಟು ಮೊದಲು ಇಂಥ ಅವಿವೇಕಿಗಳನ್ನ ಹೊರಗಾಕಬೇಕು ಮಂತ್ರಿಮಂಡಲದಿಂದ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ರಾಜ್ಯ ಉಳಿಬೇಕು ಅಂದರೆ DCM ಇಬ್ಬರು ಕೂಡ ಹೇಳಿರುವಂಥದ್ದು, ಇದರಲ್ಲಿ ಯಾರು ಕೂಡ ರಾಜಕೀಯವನ್ನು ಮಾಡಬಾರ್ದು. ನಾನು ರಾಜಕೀಯ ಮಾಡ್ತಾ ಇಲ್ಲ. ವಿರೋಧ ಪಕ್ಷ ಮಾತಾಡಿದ್ದೆಲ್ಲ ರಾಜಕೀಯ ಅಂತ ಯಾಕೆ ಹೇಳ್ತೀರಿ? ವಿರೋಧ ಪಕ್ಷದ ಬಗ್ಗೆ ಇಲ್ಲಿ
ಕಣ್ಣಾರೆ ನಡೆದಿರೋ ಘಟನೆ ಇದು. ನಿಮ್ಮ ಉಪಮುಖ್ಯಮಂತ್ರಿ ಕತೆ ಇದು. ನಿಮ್ಮ ಉಪಮುಖ್ಯಮಂತ್ರಿ ಚೈಲ್ಡಿಶ್ ಬಿಹೇವಿಯರ್ಸ್ ಇಲ್ಲದೆ ಹೋಗಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತಲ್ಲಿ ಅಮಾಯಕರು ಇವತ್ತು ಸಾವಾಗ್ತಕ್ಕಂಥ ಪ್ರಶ್ನೆ ಬರ್ತಿರಲಿಲ್ಲ. ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ, ಎಷ್ಟು ಇಂಥ ಒಂದು ಘಟನೆಗಳಿಗೆ ಈ ಸರ್ಕಾರ ಕಾರಣ ಆಗುತ್ತೆ ನೋಡ್ತಾ ಇದ್ದೀನಿ. ಮಂಗಳೂರು ಘಟನೆ ಅದಷ್ಟೇ ಅಲ್ಲ, ಇತ್ತೀಚೆಗೆ ಅದು ಎಂಥದ್ದು ಗಡೀಪಾರು ಈ ಸರ್ಕಾರದಲ್ಲಿ. ಗಡೀಪಾರು ಮಾಡಿ ಏನು ಮಾಡ್ತೀರಿ? ನಿಮ್ಮ ಕೈನಲ್ಲಿ ಹದ್ದು ಬಸ್ನಲ್ಲಿ ಇಡೋಕ್ಕಾಗದೆ 2 ವರ್ಷ ಆಯಿತು. ಬರೀ ಗಡೀಪಾರು ಮಾಡೋದ್ರಿಂದ ರಾಜ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ಅವಕಾಶ ಮಾಡ್ತೀರಾ? ಏನು ನಡೆಸ್ತಾ ಇದ್ದೀರಿ ಇವತ್ತು? ಇದು ಒಂದೇ ಇಶ್ಯೂ ಅಲ್ಲ, ಇದು ಭಾಳ ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ. ನನ್ನ ಕೇಳ್ಬೋದು ಅವರು. ರಾಜ್ಕುಮಾರ್ ಅವ್ರು ತೀರ್ಕೊಂಡು ಹೋದಾಗ ಅವತ್ತು ಇಬ್ಬರು ತೀರ್ಕೊಂಡು ಹೋದರು. ಅವತ್ತು ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಫ್ಯಾಮಿಲಿಯವರು. ಮಾಧ್ಯಮಗಳಿಗೆ ಮೊದಲು ಇನ್ಫಾರ್ಮೇಷನ್ ಕೊಟ್ಟು ನಂತರ ನಮಗೆ ವಿಷಯ ಗೊತ್ತಾಗಿತ್ತು, ಜನಕ್ಕೆ ಗೊತ್ತಾಗೋಯಿತು. ಅದ್ರ ಜೊತೆಗೆ ನಮ್ಮ ಗಮನಕ್ಕೆ ಬರದೆ ರಾಜ್ಕುಮಾರ್ ಅವರ ಮೃತದೇಹವನ್ನು ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಇಟ್ಕೊಂಡು ಅವರು ಕಣ್ಣನ್ನು ದಾನ ಮಾಡಬೇಕು ಅಂತ ಇತ್ತು. ಅಲ್ಲಿ 2 ಗಂಟೆ ಮನೆಯಲ್ಲಿ ಸೆಲಾರ್ನಲ್ಲಿ ಇಟ್ಕೊಂಡಿದ್ರು. ಅವರ ಅಂತ್ಯಕ್ರಿಯೆಗೆ ನೀವು ಸರ್ಕಾರ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂದರು. ನಾವು ಯಾವುದೋ ಜವಾಬ್ದಾರಿ ತಗೊಳ್ಳಲ್ಲ, ನಿಮ್ಮದೇ ಜವಾಬ್ದಾರಿ ಅಂತ ಕೊನೆ ಹಂತದಲ್ಲಿ. ನಾವು ಯಾಗೋ ಆ ಜನಗಳ ಒಂದು ನೂಕುನುಗ್ಲಿದ್ರು ಕಂಠೀರವ ಸ್ಟೇಡಿಯಮ್ಗೆ ತೊಗೊಂಡೋಗಿ ಅಂತಿಮ ದರ್ಶನಕ್ಕೆ ಇಟ್ಟಿದ್ದರು. ಕೆಲವು ಪೋಲಿ ಪಟಾಲಂಗಳು ಅದ್ರಲ್ಲಿ ಕಾಂಗ್ರೆಸ್ನವರೇ ಇದ್ದಾರೆ. ಅದರಲ್ಲಿ ಬೆಳಗ್ಗೆ 10:30 ಗಂಟೆಗೆ ಮಾರನೇ ದಿನ ಟೆಂಪೋಗಳಲ್ಲಿ ಸೀಮೆಣ್ಣೆ ಡಬ್ಬದಲ್ಲಿ ಸೀಮೆಣ್ಣೆ ಇಟ್ಕೊಂಡು ಒಂದು ಅಶಾಂತಿ ವಾತಾವರಣ ಉಂಟು ಮಾಡೋದಕ್ಕೆ ಬಂದರು. ಆ ಗೋಲಿಬಾರ್ ಆಗಿತ್ತು. ನಾನು ಏಕೆಂದರೆ ನನ್ನ ಕೇಳ್ಬೋದು ಅವರು ನಡೆದಂಥ ಘಟನೆ ನಾನು ಈಗಲೂ ಸ್ಮರಿಸ್ಕೊತೀನಿ. ಅದೇ ಅಂಬರೀಷ್ ಅವರು ತೀರ್ಕೊಂಡು ಹೋದಾಗ ಲಕ್ಷಾಂತರ ಜನ ಸೇರಿದರು. ಒಂದು ಸಣ್ಣ ಘಟನೆ ಆಗೋಕ್ಕೆ ಅವಕಾಶ ಕೊಡಲಿಲ್ಲ. ಆಗಲೂ ನಾನೇ ಮುಖ್ಯಮಂತ್ರಿ. ನಿರೀಕ್ಷೆಗೂ ಮೀರಿ ಬಂದಂಥ ಅಭಿಮಾನಿಗಳು ಸಂಭ್ರಮವನ್ನು ನಾವು ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಇದು ಅನಿರೀಕ್ಷಿತ ಘಟನೆ. ಹಾಗಾಗಿ ಬೇಕಂತಲೇ ಇವರು ಪ್ಲ್ಯಾನ್ ಮಾಡಿದಂಥ ಪ್ರೋಗ್ರಾಮ್ ಅಲ್ಲ, ಇವರು ಪ್ಲ್ಯಾನ್ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಯಾಕೆ ನಾನು ಸ್ಕೋಪ್ ತಗೋಬೇಕು, ಯಾವ ರೀತಿ ಜನಗಳ ಮುಂದೆ RCBಯ ಬಗ್ಗೆ ನನ್ನ ಅಭಿಮಾನ ಎಷ್ಟಿದೆ ಅಂತೇಳಿ ಭಾಳ ಎಕ್ಸ್ಪೋಸ್ ಮಾಡಬೇಕು ದೇಶದ ಮುಂದೆ ಅಂತ ಹೇಳಿ ಪಾಪ ಇವರು ನಡೆಸಿದ್ದು ಬೇರೆ ಅಲ್ಲ, ಅಭಿಮಾನದಿಂದ ಬಂದಂಥ ಜನ ಬೇರೆ. ಅದರಿಂದ ಭಾಳ ವ್ಯವಸ್ಥಿತವಾಗಿ ಮಾಡಿದ್ರೆ ಇವೆಲ್ಲ ಯಾಕಾಗೋದು? ತರಾತುರಿಲಿ ಮಾಡ್ಕೊಂಡ ಮೇಲೂ ಪೊಲೀಸ್ ಇಲಾಖೆಯವರಿಗೆ ಕರೆಕ್ಟಾಗಿ ಯಾವ ರೀತಿ ಈ ರಕ್ಷಣೆ ಕೊಡಬೇಕು ಅಂತ. ಈಗ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ಗೆದ್ದರು. 5 ಲಕ್ಷ ಜನ ಸೇರಿದ್ರಂತಲ್ಲಿ ಬಾಂಬೆನಲ್ಲಿ. ಒಂದು ಸಣ್ಣ ಘಟನೆ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಹೋದ ಬಾರಿ ಮುಂಬೈ ಇದು ಗೆದ್ದಾಗ. ಅದರಿಂದ ನೋಡಿದೆ, ಅದಕ್ಕೆ ಆ ಫೋಟೋಗಳು ಅದಕ್ಕೆ ಕಣ್ಮುಂದೆ ಇದೆಯಲ್ಲ. ಅಲ್ಲಿ ಇವರು ತೀರ್ಕೊಂಡು ಹೋದಂಥ ವಿಷಯಗಳು ಗೊತ್ತಾದ ಮೇಲೂ ಈ ಕೆಲಸ ಮಾಡಿದ್ದಿದೆಯಲ್ಲ, ಇದು ಅನಾಗರಿಕ ವರ್ತನೆ. ಒಬ್ಬ ಡೆಪ್ಟಿ CM ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು.